ಇನ್ನೊಂದು ಕಡೆ ಜೆಡಿಎಸ್ಗೆ ಟಕ್ಕರ್ ನೀಡ್ತಾರಾ ಲಕ್ಷ್ಮಿ ಅಶ್ವಿನ್ ಗೌಡ. ಈಗ ಮಾಜಿ ಐಆರ್ಎಸ್ ಅಧಿಕಾರಿ ಲಕ್ಷ್ಮಿ ಅಶ್ವಿನ್ ಗೌಡ ಜೆಡಿಎಸ್ ತೊರೆದು ಬಿಜೆಪಿ ಸೇರೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಪಕ್ಷ ಬಲವರ್ಧನೆಯನ್ನ ಮಾಡಬೇಕು ಅಂತ ಹೇಳಿ ಈ ಭಾಗದಲ್ಲಿ ಎಸ್ಪೆಷಲಿ ಬೇರೆ ಪಕ್ಷದ ಪ್ರಮುಖರಿಗೆ ನಾಯಕಿಯರಿಗೆ ಗಾಳವನ್ನ ಹಾಕ್ತಾ ಇದೆ. ಈಗ ಲಕ್ಷ್ಮಿ ಅಶ್ವಿನ್ ಗೌಡ ಅವರು ಸರದಿ ಬಹುಶಃ ಅವರು ಜೆಡಿಎಸ್ ತೊರೆದು ಬಿಜೆಪಿ ಸೇರುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಬಾರಿ ಎಂಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಲಕ್ಷ್ಮಿ. ಇದೇ ಕಾರಣಕ್ಕೆ ಈಗ ಐಆರ್ಎಸ್ ಹುದ್ದೆಯನ್ನ ತ್ಯಜಿಸಿದ್ರು. ಕಡೆ ಕ್ಷಣದಲ್ಲಿ ಲಕ್ಷ್ಮಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಆ ಟೈಮ್ನಲ್ಲಿ ಜೆಡಿಎಸ್. ನಿಖಿಲ್ ಕಣಕ್ಕಿಳಿಸಿದ್ದಂತ ಕಾರಣಕ್ಕೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಎಷ್ಟು ಮಟ್ಟಿಗೆ ಆ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಮಾಧ್ಯಮದಲ್ಲಿ ಬಹಳಷ್ಟು ಹೈಪ್ ಪಡೆದಂತ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಲೋಕಸಭಾ ಎಲೆಕ್ಷನ್. ನಿಖಿಲ್ ಟಿಕೆಟ್ ಕೊಟ್ಟಂತ ಕಾರಣಕ್ಕೆ ಲಾಸ್ಟ್ ಮಿನಿಟ್ಗೆ ಲಕ್ಷ್ಮಿ ಅಶ್ವಿನ್ ಗೌಡ ಅವರಿಗೆ ಮಿಸ್ ಆಗಿತ್ತು ಟಿಕೆಟ್. ಈಗ ಜೆಡಿಎಸ್ ತೊರೆದು ಅವರು ಬಿಜೆಪಿ ಸೇರ್ಪಡೆಗೆ ಹಾಗಾದ್ರೆ ಮುಂದಾದ್ರ ಅಂತ ಬೆಳವಣಿಗೆಗಳು ಆ ಭಾಗದಲ್ಲಿ ನಡೀತಾ ಇದೆ. ನಾಗಮಂಗಲ ಕ್ಷೇತ್ರದಿಂದ ಬಿಜೆಪಿಯಿಂದ ಟಿಕೆಟ್ ಅನ್ನ ಲಕ್ಷ್ಮಿ ಏನೋ ಕೇಳಿದಾರಂತೆ. ಬಹುಶಃ ಅದು ಫೈನಲ್ ಆದ್ರೆ ಅವರು ಬಿಜೆಪಿ ಸೇರ್ಪಡೆ ಆಗ್ತಾರೆ. ಈಗ ಆಲ್ರೆಡಿ ಅಂತ ಮಾತುಕತೆಗಳು ಚಟುವಟಿಕೆಗಳೆಲ್ಲ ನಡೀತಾ ಇದೆ. ಈಗ ಜೆಡಿಎಸ್ ತೊರೆದು ಲಕ್ಷ್ಮಿ ಅಶ್ವಿನ್ ಗೌಡ ಅವರು ಬಿಜೆಪಿ ಸೇರ್ಪಡೆಗೆ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿರುವಂತ ಒಂದಿಷ್ಟು ಬೆಳವಣಿಗೆಗಳು ನಡೀತಾ ಇದೆ ಆ ಚಟುವಟಿಕೆಗಳನ್ನ ಗಮನಿಸಿದಾಗ ಅಂತ ಇನ್ಫಾರ್ಮೇಶನ್ ಸಿಕ್ಕಿರೋದು. ಯಾವ ಕಾರಣಕ್ಕೋಸ್ಕರ ಅಂದ್ರೆ ಈ ಹಿಂದೆ ಅವರು ಮಂಡ್ಯ ಲೋಕಸಭಾ ಎಲೆಕ್ಷನ್ಗೆ ಅವ್ರಿಗೆ ಆಲ್ಮೋಸ್ಟ್ ಟಿಕೆಟ್ ಸಿಕ್ಬಿಡುತ್ತೆ ಅಂತ ಇತ್ತು. ಬಟ್ ಲಾಸ್ಟ್ ಮಿನಿಟ್ಗೆ ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ಸೋದು ಅಂತ ಫೈನಲ್ ಆಗಿ ಯಾವಾಗ ನಿಖಿಲ್ಗೆ ಟಿಕೆಟ್ ಅಂತ ಅನೌನ್ಸ್ ಆಯಿತು, ಸಹಜವಾಗಿ ಲಕ್ಷ್ಮಿ ಅವ್ರಿಗೆ ಬೇಸರ ಆಗಿತ್ತು. ಯಾಕಂದ್ರೆ ಅವರು ಎಲೆಕ್ಷನ್ ನಿಲ್ಲಬೇಕು ಅಂತ ಹುದ್ದೆಯನ್ನು ಕೂಡ ತ್ಯಜಿಸಿ ಬಂದಿದ್ರು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ಈಗ ಎಸ್ಪೆಷಲಿ ನಿಮ್ ಭಾಗದಿಂದಲೇ ಬಿಜೆಪಿ ಬಲವರ್ಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಿಷ್ಟು ಪ್ರಯತ್ನಗಳನ್ನು ಮಾಡ್ತಿದೆ. ಹಾಗಾಗಿ ಪ್ರಭಾವಿ ನಾಯಕರಿಗೆ ಗಾಳವನ್ನ ಹಾಕ್ತಿದೆ ಅಂತ. ಸೊ ಈಗ ಯಾರನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಬಿಜೆಪಿ ಈಗ ಅವ್ರನ್ನೆಲ್ಲ ಪಕ್ಷಕ್ಕೆ ಬರ ಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ. ಹೌದು ಶರ್ಮಿತಾ, ಮಂಡ್ಯದ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಬಲವರ್ಧನೆಗೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮೊದಲಿಗೆ ಸುಮಲತಾ ಅಂಬರೀಶ್ ಅವರನ್ನ ಪಕ್ಷಕ್ಕೆ ಕರ್ತರುವಂತ ಕೆಲಸವನ್ನ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಗಳನ್ನ ಬಿಜೆಪಿ ನಾಯಕರು ಕೊಡ್ತಾ ಇದ್ರು. ಆದ್ರೆ ಸುಮಲತಾ ಅವರು ಏನು ಜನಾಭಿಪ್ರಾಯವನ್ನ ತಿಳಿದುಕೊಂಡು ನಂತರ ಪಕ್ಷಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಇದಾದ ಬಳಿಕ ಈಗ ಜೆಡಿಎಸ್ ಯುವ ಮುಖಂಡರು ಏನಿದ್ದಾರೆ ಅಂದ್ರೆ ಅಶೋಕ್ ಜಯರಾಮ್ ಆಗ್ಬೋದು, ಲಕ್ಷ್ಮಿ ಅಶ್ವಿನ್ ಗೌಡ ಆಗ್ಬೋದು, ಇವ್ರಿಗೆ ಬಿಜೆಪಿ ಗಾಳವನ್ನ ಹಾಕಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ ನಲ್ಲಿ 4:30 ಅಂದ್ರೆ ಸಂಜೆ 4:30 ಅಶೋಕ್ ಜಯರಾಮ್ ಮತ್ತು ಲಕ್ಷ್ಮಿ ಅಶ್ವಿನ್ ಗೌಡ ಇವರಿಬ್ರು ಕೂಡ ಪಕ್ಷ ಸೇರ್ಪಡೆ ಹಾಕ್ತಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಸ್ವತಃ ಈ ಬಗ್ಗೆ ಲಕ್ಷ್ಮಿ ಅಶ್ವಿನ್ ಗೌಡ ಅವರು ಕೂಡ ಹೇಳಿರ್ತಕ್ಕಂಥದ್ದು, ನಾನು ಬಿಜೆಪಿಯನ್ನ ಸೇರ್ಪಡೆ ಆಗ್ತಾ ಇದ್ದೇನೆ, ಇವತ್ತು ಸಂಜೆ 4:00 ಬೆಂಗಳೂರಿನಲ್ಲಿ ಏನು ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಒಂದು ಪಕ್ಷ ಸೇರ್ಪಡೆಯನ್ನ ಆಗ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಲಕ್ಷ್ಮಿ ಅಶ್ವಿನ್ ಗೌಡ ಅವರು ಹೇಳಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಆ ಒಂದು ಸಂದರ್ಭದಲ್ಲೂ ಕೂಡ ಲಕ್ಷ್ಮಿ ಅಶ್ವಿನ್ ಗೌಡ ನಾಗಮಂಗಲದಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿದ್ರು. ಜೆಡಿಎಸ್ ಪಕ್ಷದಿಂದ ಸಾಕಷ್ಟು ಸಮಾವೇಶಗಳನ್ನ ಮಾಡಿದ್ರು, ಜೊತೆಗೆ ಜನಪರ ಕೆಲಸಗಳನ್ನ ಕೂಡ ಮಾಡ್ಕೊಂಡು ಬಂದಿದ್ರು. ಆದ್ರೆ ಏನು ಸುರೇಶ್ ಗೌಡ್ರಿಗೆ ಟಿಕೆಟ್ ಅನ್ನು ಕೊಡ್ಬೇಕಾದಂತ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮನವೊಲಿಸಿತ್ತು. ಅಂದ್ರೆ ಲಕ್ಷ್ಮಿ ಅಶ್ವಿನ್ ಗೌಡ್ರಿಗೆ ಎಂಪಿ ಚುನಾವಣೆಯಲ್ಲಿ ನಿಮ್ಗೆ ಟಿಕೆಟ್ ಅನ್ನು ಕೊಡ್ತೀವಿ, ಈ ಬಾರಿ ಸುರೇಶ್ ಗೌಡ್ರಿಗೆ ಅವಕಾಶವನ್ನ ಮಾಡ್ಕೊಡಿ ಅಂತಕ್ಕಂತ ಒಂದು ಮನವನ್ನ ಒಲಿಸಿತ್ತು. ಇದಾದ ಬಳಿಕ ಲಕ್ಷ್ಮಿ ಅಶ್ವಿನ್ ಗೌಡ್ರು ಕೂಡ ಎಂಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೋದು ಅಂತ ಕಾಯ್ಕೊಂಡು ಕೂತಿದ್ರು. ಆದ್ರೆ ಎಂಪಿ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಜೆಡಿಎಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ಬಳಿಕ ಎಲ್ಲೋ ಒಂದು ಕಡೆ ಜೆಡಿಎಸ್ ಪಕ್ಷ ಲಕ್ಷ್ಮಿ ಅಶ್ವಿನ್ ಗೌಡ್ರಿಗೆ ಮೋಸ ಮಾಡ್ತಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿತ್ತು. ಹೀಗಾಗಿ ಅದೊಂದು ಭಾವನೆ ಇದೆ, ಟಿಕೆಟ್ ಮಿಸ್ ಆಗಿದ್ದು ಲಾಸ್ಟ್ ಮಿನಿಟ್ ಅಲ್ಲಿ. ಮತ್ತೊಂದೀಗ ಇವ್ರು ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಅಂದ್ರೆ ಇವ್ರ ಕಡೆಯಿಂದನೂ ಒಂದಿಷ್ಟು ಡಿಮ್ಯಾಂಡ್ಸ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಟಿಕೆಟ್ ಇಂಥದ್ದೇ ಕ್ಷೇತ್ರಕ್ಕೆ ಬೇಕು ಅಂತ, ಆ ತರದ್ ಏನಾದ್ರು ಡಿಮ್ಯಾಂಡ್ಸ್ ಇತ್ತಂತ? ಖಂಡಿತ ಶರ್ಮಿತಾ, ನಾಗಮಂಗಲ ಕ್ಷೇತ್ರದಿಂದ ಒಂದು ಟಿಕೆಟ್ ಅನ್ನ ಕೊಡ್ಬೇಕು ಅಂತಕ್ಕಂತ ಡಿಮ್ಯಾಂಡ್ ಲಕ್ಷ್ಮಿ ಅಶ್ವಿನ್ ಗೌಡ್ರದ್ದು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪಕ್ಷ ಕೂಡ ಇದಕ್ಕೆ ಒಪ್ಕೊಂಡಿದೆ. ಲಕ್ಷ್ಮಿ ಅಶ್ವಿನ್ ಗೌಡ್ರನ್ನ ಏನು ನಾಗಮಂಗಲದಿಂದ ಕಣಕ್ಕಿಳಿಸುವಂತ ಎಲ್ಲಾ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲೇ ಲಕ್ಷ್ಮಿ ಅಶ್ವಿನ್ ಗೌಡ್ರು ಕೂಡ ಈಗ ಪಕ್ಷವನ್ನ ಸೇರುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಮಂಡ್ಯ ಏನು ಬಿಜೆಪಿ ಅಭ್ಯರ್ಥಿಯಾಗಿ ಅಶೋಕ್ ಜಯರಾಮ್ ಅವರು ಕೂಡ ಒಂದು ಟಿಕೆಟ್ ಆಕಾಂಕ್ಷಿ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲೇ ಪಕ್ಷದ ಜೊತೆ ಅಂದ್ರೆ ಬಿಜೆಪಿ ಜೊತೆ ಈಗಾಗಲೇ ಮಾತುಕತೆಯನ್ನ ಮಾಡ್ಕೊಂಡು ಮಂಡ್ಯ ಕ್ಷೇತ್ರದಿಂದ ಒಂದು ಟಿಕೆಟ್ ಅನ್ನ ಕೊಡ್ತೀನಿ ಅನ್ನತಕ್ಕಂತ ಒಂದು ಹೇಳಿಕೆ ಅಂದ್ರೆ ಕನ್ಫರ್ಮೇಶನ್ ಅನ್ನ ಮಾಡ್ಕೊಂಡು ಅಶೋಕ್ ಜಯರಾಮ್ ಅವರು ಕೂಡ ಈಗ
ಒಂದು ಬಿಜೆಪಿಯನ್ನ ಸೇರ್ಪಡೆಯನ್ನ ಹಾಕ್ತಾ ಇರ್ತಕ್ಕಂಥದ್ದು. ಇವತ್ತು ಸಂಜೆ ಬೆಂಗಳೂರಿನ ಕ್ಯಾಪಿಟಲ್ ಹೋಟೆಲ್ ನಲ್ಲಿ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಕೂಡ ಇದೆ. ಇಲ್ಲಿ ತಮ್ಮ ಬೆಂಬಲಿಗರ ಜೊತೆ ಇವತ್ತು ಪಕ್ಷವನ್ನ ಒಂದು ಸೇರ್ಪಡೆ ಹಾಕ್ತಾ ಇರ್ತಕ್ಕಂಥದ್ದು ಶರಪಿತ. ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.